ಒಗಟು ಹೇಳಿದ್ರೆ ಆ ಒಗಟಿಗೆ ಉತ್ತರ ಹುಡುಕೋದಿದೆಯಲ್ಲ, ಅದಕ್ಕೆ 100 ಯೋಚನೆಗಳಿರ್ತವೆ. ಆ 100 ಯೋಚನೆಗಳನ್ನು ಕೂಡ ತಂದು ನಾವು ಒಂದು ಸೀನ್ ಎಲ್ಲ ಪಾತ್ರಗಳಿದೆ. ಈ ಎಲ್ಲ ಪಾತ್ರಗಳ ಜೊತೆಯಲ್ಲಿ ಹೊಂದಿಕೊಳ್ಳುವಂತ ಸಣ್ಣ ಸಣ್ಣ ಪಾತ್ರಗಳು ಜ್ಞಾನ ಭಂಡಾರ ಕೇವಲ ಅಕ್ಷರದಲ್ಲಿ ಇರುವಲ್ಲ, ಅನಕ್ಷರಸ್ಥದಲ್ಲಿಯೂ ಕೂಡ ಅನುಭವ ಭಂಡಾರ ಜ್ಞಾನ ಭಂಡಾರ ಆಗಿದ್ಯಾಗೆ ಅನ್ನೋದನ್ನು ನಾವು ಹೇಳ್ಬೇಕು. ಅದನ್ನು ನಾವು ಸಂಕ್ರಾಂತಿಯಲ್ಲಿ ಸಾಧಿಸಿದ್ದೇವೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಸುಂದರಿ ಅಂತ ಸ್ಟ್ರಿಕ್ಟ್ ಆಗಿರುವಂತಹ ಹೆಂಗು ಯಾವಾಗಲೂ ಕೇರೆ ಮಾಡ್ತಿರ್ಲಿಲ್ಲ. ಇಲ್ಲ, ಅವಳದೇ ಆದಂತ ಒಂದು ಇಂಟೆಗ್ರಿಟಿ ಇತ್ತು, ಒಂದು ಡಿಗ್ನಿಟಿ ಇತ್ತು, ಮತ್ತು ಇಡೀ ಹಳ್ಳಿನಲ್ಲಿ ಅವಳದೇ ಆದಂತ ಒಂದು ಗೌರವ ಮತ್ತು ಇದನ್ನ ಸಂಪಾದಿಸಿದ. ಮಾರೇಗೌಡರಾಗ್ಲಿ ಮುನೇಗೌಡರಾಗ್ಲಿ ಕೆಲವು ಯಾವುದೇ ಪಾತ್ರಗಳು ಬಂದ್ರು ಅವಳ ಬಗ್ಗೆ ಒಂದು ಕನಿಕರ ಆಯ್ತು, ಮತ್ತೆ ಒಳ್ಳೆ ಅಭಿಪ್ರಾಯ, ಗೌರವ. ಅವಳು ಶ್ರಮಜೀವಿ, ಯಾರಿಗೂ ಮೋಸ ಮಾಡೋದಲ್ಲ ಇದಲ್ಲ. ಆಮೇಲೆ ಈ ಏನು ತಿಂದುಬಿಟ್ಟು ಕುಡಿದ್ಬಿಟ್ಟು ದುಡ್ಡು ನಾಳೆ ಕೊಡ್ತೇನೆ ಅಂದರೆ ಏನೋ ಬೈದು ಮಾಡಿ ಹೋಗಿ ಹಾಳಾಗಿ ಹೋಗಿ ಅಂತ ಬೈ ಹೊಡುತ್ತೆ. ಶಟ್ಟಿ ಬಟ್ಟಿ ಹಿಡ್ಕೊಂಡು ಮಾತೃ ಹೃದಯ ಹೋಟ್ಲ್ ಇಟ್ಕೊಂಡಿದ್ರು ಕೂಡ ತಾಯಿ ಹೃದಯ ಇತ್ತು ಅವಳಿಗೆ. ಹಾಗಾಗಿ ಅವಳು ಎಲ್ಲರನ್ನೂ ನೋಡ್ಕೋತಾ ಇದ್ಲು. ಇಡೀ ಹಳ್ಳಿಗೆ ಬೇಕಾದಂತ ಒಂದು ಮಾತೃ ಒಂಥರ ಮದರ್ಲಿ ಫೀಲಿಂಗ್ ಇತ್ತು ಅವ್ರ. ಇವ್ರಿಗೂ ಅಷ್ಟೇ ಒಳ್ಳೆ ಇದಿತ್ತು. ಸೊ ನಾವು ಅದನ್ನು ಬಳಸಿದ ಕ್ರಮ ಹೇಗಿತ್ತಪ್ಪ ಅಂದ್ರೆ, ಸುಂದರಿ ಹೋಟೆಲ್ನ ಬೇರೆ ಯಾವುದೇ ಕಾಮೆಂಟ್ಗಳು ಆಗಬೇಕಾದಾಗ ಇಲ್ಲಿ ಬಂದು ಕೂತು ಆ ಕಾಮೆಂಟ್ಗಳನ್ನ ಆಯಾ ಇನ್ಸಿಡೆಂಟ್ಗೆ ಹೊಂದಿಕೊಳ್ಳೋ ಕಾಮೆಂಟ್ಗಳನ್ನ ಇಲ್ಲಿ ಮಾಡ್ತಾ ಇದ್ವಿ. ಶೇಷಪ್ಪನಿಂದಾಗಿ ಆದಂತ ಬದಲಾವಣೆಗಳನ್ನ ಗುರುತಿಸುವಂತಹ ಸೀನ್ಗಳನ್ನ ಇಲ್ಲಿ ಮಾಡ್ತಾ ಇದ್ವಿ. ಅವನು ಸ್ಪೀಡ್ ಬಂದಾಗ ಏನಾಯ್ತು, ಅವನು ಸಾರಾಯಿ ಅಂಗಡಿ ಬಂದಾಗ ಏನಾಯ್ತು, ಇವುಗಳೆಲ್ಲದರ ರಿಯಾಕ್ಷನ್ ಸುಂದರಿ ಅಂಗಡಿ ಕೇಂದ್ರ ಸ್ಥಾನವಾಗಿತ್ತು. ಇಲ್ಲಿ ಪಾಯಿಂಟ್ ಡಿಸ್ಕಸ್ ಮಾಡಿ, ಈಗ ಉದಾಹರಣೆಗೆ ಬೇಕಾದಷ್ಟು ಯಾವ ಥರದ್ದು ಬರುತ್ತೆ. ಪೈಲ್ವಾನ ಬಂದಿದ್ದು, ಊರ ಪೈಲ್ವಾನ್ ಬಂದಿದ್ದು, ಆಮೇಲೆ ಈ ಟಗರಿನ ಗಲಾಟೆ, ಆಮೇಲೆ ಕೃಷ್ಣೇಗೌಡ ತೋಟದಲ್ಲಿ ತೆಂಗಿನಕಾಯಿ ಕದಿಯೋದು, ಈ ಎಲ್ಲ ಡಿಸ್ಕಸ್ ಆಗೋದು ಇಲ್ಲಿ ಪಾಯಿಂಟ್. ಅದು ಒಂದೊಂದು ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಅದರಿಂದ ಅದಲ್ವೇ ಸೆಂಟ್ರ್ ಪಾಯಿಂಟ್. ಆ ಪಾತ್ರಗಳ ಬಗ್ಗೆ ಹೇಳ್ತಾನೆ, ಸನ್ನಿವೇಶಗಳನ್ನ ಹೇಳ್ತಾ ಹೋದ್ರೆ ನಮಗೆ ಸಾಕಷ್ಟು ಸಂಕ್ರಾಂತಿಯ ಒಳ ಹರವುಗಳು ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದು ಮೇಲ್ನಟ್ಟಿ ಕೆಳಗಿನಟ್ಟಿಯ ಸಂಘರ್ಷ ಏನಿದೆ ಅದನ್ನು ಹೇಳ್ತಾ ಇದ್ದೀವಿ ಅನ್ನೋದು ಮುಖ್ಯ ಕಥೆಯ ಮೇನ್ ಪಾಯಿಂಟ್ ಆದ್ರೂ, ಮೇನ್ ಚಾಪ್ಟರ್ ಆದ್ರೂ ಕೂಡ ಈ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಬಹಳಷ್ಟು ಒಳ್ಳೊಳ್ಳೆ ಎಲಿಮೆಂಟ್ಗಳನ್ನ ತರ್ತಾ ಇದ್ವಿ. ನನಗೆ ಗೊತ್ತಿದ್ದಾಗೆ ದಾಸಯ್ಯನ ಪಾತ್ರದಲ್ಲಿ ನಾವು ಒಗಟುಗಳನ್ನ ಬಳಸ್ತಾ ಇದ್ವಿ. ಅವನು ಪ್ರತಿ ಸಲ ಬಂದಾಗ್ಲೂ ಅಲ್ಲೊಂದು ಒಗಟು ಹೇಳೋ, ಆ ಒಗಟು ಹೇಳ್ಬಿಟ್ಟು ಅದನ್ನ ಸಾಲ್ವ್ ಮಾಡಿ ಅಂತ ಹೇಳೋರು. ಒಬ್ಬರ ಮೇಲೆ ಒಬ್ರು ಪಾಪ ಪೈಪೋಟಿ ಇಟ್ಕೊಂಡು ಏನೇನೋ ಯೋಚನೆ ಮಾಡೋರು, ಅದ್ರ ಕೊನೆಗೆ ಸಾಲ್ವ್ ಮಾಡ್ತಾ ಇದ್ದೋಳು ಸುಂದರಿ. ಅಂದ್ರೆ ಬದುಕಿನ ಜನಪದ ಅನುಭವ ಇದೆಯಲ್ಲ, ಆ ಜನಪದ ಅನುಭವದಿಂದ ಬರುವಂತಹ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನವನ್ನ, ಶಬ್ದ ಜ್ಞಾನವನ್ನ, ಅದರ ಜೊತೆಗೆ ಪರಿಸ್ಥಿತಿಯ ಜ್ಞಾನವನ್ನ, ಪರಿಸರ ಜ್ಞಾನವನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದ ರೀತಿ ಇತ್ತಲ್ಲ, ಅದು ಅದ್ಭುತವಾಗಿತ್ತು. ಒಂದು ಒಗಟು ಹೇಳಿದ್ರೆ ಆ ಒಗಟಿಗೆ ಉತ್ತರ ಹುಡುಕೋದಿದೆಯಲ್ಲ, ಅದಕ್ಕೆ 100 ಯೋಚನೆಗಳಿರ್ತವೆ. ಆ 100 ಯೋಚನೆಗಳನ್ನು ಕೂಡ ತಂದು ನಾವು ಒಂದು ಸೀನ್ ಅನ್ನು ಕಟ್ತಾ ಇದ್ವಿ. ಅದು ಮುಖ್ಯ. ಅಂದ್ರೆ ಪ್ರತಿ ಪಾತ್ರದಲ್ಲೂ ಕೂಡ ನಾವು ಒಂದಲ್ಲ ಒಂದು ನಮ್ಮ ಸಾಹಿತ್ಯ, ಸಂಸ್ಕೃತಿ, ಜಾನಪದ ಎಲ್ಲವನ್ನ ತುಂಬಿದೀವಿ. ಗ್ರಾಮೀಣ ಪರಿಸರಕ್ಕೆ ಅದು ಹೊಂದಿಕೊಳ್ಳುವಂತ ಗಾದೆಗಳನ್ನೇ ಬಳಸ್ಕೊಂಡಿದ್ರಿಂದ ನಾವು ಸಾಕಷ್ಟು ಅದರ ಉದಾಹರಣೆಗಳನ್ನ ಕೊಡಬೇಕು. ಈಗ ಅದನ್ನೊಂದು ಲಿಸ್ಟೇ ಮಾಡಬೇಕು ಅಂತ, ಆ ಥರದ ಒಂದು ಅವರ ಸೀನ್ಗಳಲ್ಲಿ ಯಾವ್ಯಾವ ಗಾದೆಗಳು ಬಂತೋ ಅದನ್ನೊಂದು ಪಟ್ಟಿ ಮಾಡಿ ಅದನ್ನು ನಮ್ಮ ಈಗಿನ ಪ್ರೇಕ್ಷಕರಿಗೆ ಒದಿಸೋದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಜ್ಞಾನ ಭಂಡಾರ ಕೇವಲ ಅಕ್ಷರದಲ್ಲಿ ಇರೋಲ್ಲ, ಅನಕ್ಷರಸ್ಥದಲ್ಲಿಯೂ ಕೂಡ ಅನುಭವ ಭಂಡಾರ ಜ್ಞಾನ ಭಂಡಾರ ಆಗಿದ್ಯಾಗೆ ಅನ್ನೋದನ್ನು ನಾವು ಹೇಳ್ಬೇಕಾಗುತ್ತೆ. ಅದನ್ನ ನಾವು ಸಂಕ್ರಾಂತಿಯಲ್ಲಿ ಸಾಧಿಸಿದ್ದೇವೆ. ನಾವು ಸಂಕ್ರಾಂತಿ ಬರೀ ಒಂದು ಸೀರಿಯಲ್ ಅಲ್ಲ, ಬರೀ ಒಂದು ಧಾರಾವಾಹಿ ಅಲ್ಲ, ಅದರಲ್ಲಿ 100 ಆಯಾಮಗಳಿದೆ ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಗಮನ ಇಟ್ಟು ನಾವೆಲ್ಲರೂ ಮಾಡಿದ್ದೇವೆ. ಅದು ಸಂಕ್ರಾಂತಿ ಒಂದು ದೊಡ್ಡ ಕೆರೆಯಲ್ಲಿ ಒಂದು ಜಾತಿ ಮೀನಿರಲ್ಲ, 10 ಜಾತಿ ಮೀನುಗಳಿರ್ತವೆ. 10 ಜಾತಿ ಮೀನನ್ನು ತಿನ್ನುವಂಥ ಪ್ರಾಣಿಗಳು ಇರ್ತವೆ. ಹಂಗೆ ಸಂಕ್ರಾಂತಿಯಲ್ಲಿ ಏನಾಗಿದೆ, ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳೆಲ್ಲ ಇದೆ ನಮ್ಮಲ್ಲಿ. ಒಂದು ಕಡೆ ಮಾರೇಗೌಡ ಆಗಲಿ, ಒಂದು ಕಡೆ ಗದರಗೌಡ ಆಗಲಿ, ಮುನೇಗೌಡ ಆಗಲಿ, ಶೇಷಪ್ಪ ಆಗಲಿ, ಶಾನು ಆಗಲಿ, ಎಲ್ಲ ಪಾತ್ರಗಳಿದೆ.
ಈ ಎಲ್ಲ ಪಾತ್ರಗಳ ಜೊತೆಯಲ್ಲಿ ಹೊಂದಿಕೊಂಡು ಹೋಗುವಂತ ಸಣ್ಣ ಸಣ್ಣ ಪಾತ್ರಗಳು ಅಂದ್ರೆ ಸುಂದರಿ ಅಂಡ್ ಗ್ಯಾಂಗ್. ಹೌದು, ಎಲ್ಲರ ಜೊತೆಲೂ ಹೋಗ್ತಾರೆ, ಎಲ್ಲರ ಜೊತೆಲೂ ಹೋಗ್ತಾರೆ, ಏನ್ ಮಾಡ್ತಾರೆ. ಅಲ್ಲೂ ಕೆಳಗಿನ ಕೇರಿಯವರು, ಮೇಲಿನ ಕೇರಿಯವರು, ಆಮೇಲೆ ಬೇರೆ ಬೇರೆ ವರ್ಗದವರು ಎಲ್ಲರೂ ಇದ್ದಾರೆ. ಆಮೇಲೆ ಬೇರೆ ಬೇರೆ ವೃತ್ತಿಯವರು, ಬೇರೆ ಬೇರೆ ಕಸುಬಿನವರು, ಒಂದೊಂದು ಕಸುಬಿನವ್ರನ್ನು ಅಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಏನದು ಕೊಂಬು ಎರಿಯುವನು ಒಬ್ಬನು ಈಗಿನ ಸಂಕ್ರಾಂತಿನಲ್ಲಿ ಸಂಕ್ರಾಂತಿ ಕೊಂಬು ಕರೆಯೋನು, ಅವನು ಒಂದು ಕರೆಕ್ಟ್. ಅವನು ಆಕ್ಚುಲಿ ನಿಜವಾಗ್ಲೂ ಅವನು ಕೊಂಬು ಕಿರೀತಿದ್ದಾನೇನೋ ಒಂದು ಫೀಲಿಂಗ್ ಇತ್ತು. ಯಾಕಂದ್ರೆ ಅವನು ಕೊಂಬು ಕೆರೆಯೋದನ್ನ ಅವನು ನೋಡಿದ್ದಾನೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾನೆ, ತೋರಿಸ್ತಾನೆ. ಅವನು ಏನ್ ಕೇಳಿದೆ, ಬಡತಾನ, ನಾನು ನೋಡಿದ್ದೀನಿ ಸರ್, ಮಾಡ್ತೀನಿ ಅಂತ ಹೇಳಿ ಅಷ್ಟು ನೀಟಾಗಿ ಮನುಷ್ಯ ಮಾಡ್ದ. ಯಾಕಂದ್ರೆ ಅಂತ ಒಳ್ಳೆ ವ್ಯಕ್ತಿಗಳಿಗೆ, ಕೋರಿಗಳಿಗೆ ಉಲ್ಟಾ ಕೆರೆದು ಬಿಟ್ರೆ ಎದ್ದು ಬಿಡ್ತದೆ ಶಿವರ ಮೇಲೆ. ಹಂಗಲ್ಲ, ಅದ ಮೇಲಿಂದ ಯೋಹಾನ ಮಾಡ್ದ. ಅದು ಕೂಡ ನ್ಯಾಚುರಲ್, ಅವನ ಅನುಭವ ಮಾಡದೇ ಇರ್ಬೋದು, ನೋಡಿ ಅನುಭವ. ಮತ್ತು ನಾಟಕದವರು, ಇಡೀ ಇದಕ್ಕೆ ಆ ನಾಟಕದ 2 ಕುಟುಂಬಗಳನ್ನ ತಗೊಂಡ್ವಿ. ಅಣ್ಣ ತಮ್ಮ ಮತ್ತು ಆ ಕುಟುಂಬದಲ್ಲಿ ಆಗುವಂಥ ಪ್ರಾಬ್ಲಮ್ಮು, ಆಗ ಹೆಂಡತಿಯಲ್ಲಿದ್ದಂಥ ಸಾಮರಸ್ಯ, ಇವನ್ನೆಲ್ಲವನ್ನು ತಗೊಂಡು ಹೇಗೆ ಒಂದು ಸಾಂಸ್ಕೃತಿಕವಾದ ಹಿನ್ನೆಲೆಯಲ್ಲೂ ಕೂಡ ಬದುಕು ಸಾಗಿಸ್ಬೋದು ಮತ್ತು ಅದನ್ನು ಹೇಗೆ ಒಂದು ಹಳ್ಳಿ ಕಟ್ಟಿಕೊಡುತ್ತೆ ಅನ್ನೋದನ್ನು ಕೂಡ ಅದು ಹೇಳ್ತಾ ಇದ್ದೀವಿ. ಇಡೀ ಸಂಕ್ರಾಂತಿ ಶುರುವಾಗದೆ ನಾಟಕದವ್ರ ರಿಹರ್ಸಲ್ ಜೊತೆಗೆ ಮೊದಲು ಶುರುವಾಗುತ್ತೆ ಸೀರಿಯಲ್ ಓಪನಿಂಗ್ ಆಗಿದೆ. ಆ ನಾಟಕದ ಫ್ಯಾಮಿಲಿ ಜೊತೆಗೆ ಸಂಕ್ರಾಂತಿ ಆಚರಣೆ ಇದೆಯಲ್ಲ, ಅದು ಬಹಳ ನ್ಯಾಚುರಲ್ ಆಗೇ ಬಂತು ನಮಗೆ. ಎತ್ತುಗಳನ್ನ ಹಾಕೋದು, ಅದಕ್ಕೆ ಗೌಸ್ ಹಾಕೋದು, ಒದಿಕೆ ಹಾಕೋದು ಎಲ್ಲ ಗೌಸು, ಅದಕ್ಕೆ ಗೌಸ್ ಹಾಕೋದು, ಬಣ್ಣ ಬಣ್ಣದ್ದು, ಅದಕ್ಕೆ ಕೊಂಬುಗಳು ಎರೆದ್ಬಿಟ್ಟು ಅದಕ್ಕೆ ಕಳಶ ಚಿಕ್ಸೋದು. ಹೌದೇ, ನಾವು ಯಾವುದೂ ಏನು ಹೊಸದಾಗಿ ಮಾಡಿಸ್ಬೇಕಾಗಿಲ್ಲ, ಎಲ್ಲ ಅಲ್ಲಿಂದ ಬರ್ತಿತ್ತು. ಕೇಳಿದ ಕೂಡ ದಬ ದಬ ನಾಡ್ಕೊಂಡು ಹೆಂಗೆ ನಮ್ ಚೆನ್ನಾಗಿದೆ ನೋಡಿ ಸಹ ನಮ್ದಾಗಿದೆ ಅಂತ ಒಂದು ಸಣ್ಣ ಸಣ್ಣ ಇದ್ರೊಳಗೆಲ್ಲ ಇವರು ಇನ್ವಾಲ್ವ್ ಆಗ್ತಾರೆ. ಸುಂದರಿ ಅಂಡ್ ಕಂಪನಿ ಸುಂದರಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಈ ತರ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗಳನ್ನ ನಾವು ಹೇಳ್ತಾ ಹೋದ್ರೆ, ಈಗ ಉದಾಹರಣೆಗೆ ದುಬ್ಬೀರನ್ನ ಸೀನ್ ಸ್ಟಾರ್ಟ್ ಆಗದೆ ಅಂತ ಹೋಗಿ ಕೋಳಿ ಹಿಡ್ಕೊಳ್ಳೋದು, ಅಲ್ಲಿ ಗೊತ್ತಾಗ್ಬಿಡುತ್ತೆ ಇವನೇನು ಅಂತೇಳಿ. ಅಲ್ಲೇ ಶುರು ಆಗುತ್ತೆ ಇವನ ಕ್ಯಾರೆಕ್ಟರ್ ಹೈಲೈಟ್ ಆಗೋಯ್ತು. ಇವನ ಕಳ್ಳ ಕೋಳಿ ಕದೀತಾನೆ ಇವನು ಅಂತ ಕದೀತಾನೆ. ಮೋರಿ ಒಳಗಡೆ ಹೋಗಿ ಯಾರು ಗೊತ್ತಿಲ್ಲದಂಗೆ ಹೋಗಿ ಟೌಲ್ ಹಾಕ್ಬಿಡ್ತಾನೆ. ಅದು ಟೌಲ್ ಹೆಂಗೆ ಹಾಕ್ತಾನೋ ನಾವು ನೆನೆಸ್ಬಿಟ್ಟು ಆ ಟೌಲನ್ನು ಅದ್ರ ಮೇಲೆ ಹಾಕ್ತಾನೆ. ಅದು ಹಾಕಿ ಸ್ವಲ್ಪ ಕೋಳಿ ಕೂಗಲ್ಲ, ಮೆಲ್ಲಿಗೆ ಆ ಕಡೆ ಇಟ್ಕೊಂಡು ನೋಡಾಕ್ತಾನೆ. ಅಲ್ಲಿ ಅವನ ಕ್ಯಾರೆಕ್ಟರ್ ಹೈಲೈಟ್ ಆಗೋಯ್ತು. ಅದು ನೋಡಿ ನಾಲೆಡ್ಜ್. ಕೋಳಿ ಯಾಕೆ ಹೋಗಲ್ಲ, ತಣ್ಣೀರು ಬಟ್ಟೆ ಹಾಕಿದ್ರಿಂದ ಆಗಲ್ಲ. ಅದು ಒಂದು ಅವನ ಕ್ಯಾರೆಕ್ಟರ್ ಹೈಲೈಟ್ ಆಯ್ತು. ಇನ್ನೊಂದು ಕ್ಯಾರೆಕ್ಟರ್ ಅದೇ ತರ ಬಂದ್ರೆ, ಅವನು ಟಗರು ಸುಮ್ಮನೆ ಏನೋ ಅಲ್ಲಿ ಅವನು ಎಸ್ಟಿಮೇಟ್ ಹಾಕೊಂಡು ಬಂದಿರ್ತಾನೆ. ಕೃಷ್ಣೇಗೌಡರ ತೋಟದಲ್ಲಿ ಯಾರೂ ಇಲ್ಲ, ತೆಂಗಿನಕಾಯಿ ಕದಿಯೋಣ ಅಂತ ಇನ್ನೇನೋ ಒಂದು ಮಾಡೋಣ ಅಂತ ಬಂದಿರ್ತಾನೆ. ಅಲ್ಲಿ ಬಂದ್ರೆ ಇನ್ನು ಅಷ್ಟೊತ್ತಿಗೆ ಇವನು ಟಗರಿ ಹಿಡ್ಕೊಂಡು ಒಬ್ಬ ಬರ್ತಾನೆ ವ್ಯಕ್ತಿ. ನೋಡ್ತಾನೆ, ನೀರು ಕುಡಿಬೇಕಾಯ್ತು, ಬಾವಿ ಹತ್ರ ಬಂದು ಎಲ್ಲ ಮಾತಾಡ್ತಾ ಕೊನೆಗೆ ಟಗರು ಓ ಚೆನ್ನಾಗಿದೆ ಟಗರು, ತೋಟ ನಂದೇ ತೋಟ, ಏನಿಲ್ಲ ತೆಂಗಿನ ಮರ, ಅದು ನೋಡಿ ಇದು ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಅವನಿಗೆ, ಕುರಿ ನಾವು ಹೋಗ್ತೀವಿ, ಬಿಟ್ಟು ಹೋಗ್ರಿ ಪರವಾಗಿಲ್ಲ, ಎಲ್ಲೂ ಹೋಗಲ್ಲ, ನಮ್ದು ಕುರಿಗಳಿವೆ ಅಂತೆಲ್ಲ ಸುಳ್ಳು ಹೇಳಿ ಮಾಡಿ ಅವನಿಗೆ ಈಗ ಒಂದು ಐಸ್ ಮಾಡ್ಬಿಟ್ಟು ಟಗರನ್ನ ಅವನು ಕಟ್ಟಾಕೊಂಡ್ಬಿಟ್ಟು ಅವನಿಗೆ ಓಡಾಡ್ತಾನೆ. ಅವನು ಆ ಟಗರನ್ನ ಇವ್ನು ಕತ್ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಅಂದ್ರೆ ಕೃಷ್ಣೇಗೌಡನ ಹತ್ರ ಹೋಗ್ಬಿಟ್ಟು ಟಗರು ಅಂತ ನಾವು ಹೊಡೆದು ಕಳಿಸ್ತಾನೆ. ಆ ಟಗರನ್ನ ತಗೊಂಡು ಹೋಗ್ಬಿಟ್ಟು ಅವನು ಅಪ್ಪಯ್ಯ ಮದುವೆ ಆಗಿರ್ತಾನೆ, 2ನೇ ಮದುವೆ. ಅದು ಇನ್ನೊಂದು ಇನ್ಸಿಡೆಂಟ್ ಬೇರೆ. ಅವನಿಗೆ ಬೀಗ್ರೂಟ್ ಮಾಡ್ಬಿಡ್ತಾನೆ. ಆ ಬೀಗ್ರೂಟ ಮಾಡ್ಬಿಟ್ಟು ಬಂದ್ಮೇಲೆ ನಾನು ಟಗರು ಅಂತ ಅಳ್ತಾ ಇರ್ತಾನೆ. ಅವನು ಚರ್ಮ ಕೊಡ್ತಾನೆ, ತಗೊಂಡಾಗ ನೀನು ಚರ್ಮ ಎಲ್ಲಾಯ್ತು, ಈ ಕುರಿ ಎಲ್ಲಾಯ್ತು, ಚರ್ಮ ಮಾರ್ಕೊ ಹೋಗು ಅಂತಿದ್ದೆ. ಅವನಿಗೆ ಗೊತ್ತಾಗ ನನ್ನ ಟಗರು ಕೊನೆಗೆ ಅದು ಯಾರು ಮಾಡಿದ್ರು ಡುಬ್ಬಿರನೇ ಕೆಲಸ ಮಾಡಿರೋದು ಅಂತ ಅವನಿಗೆ ಬಂದ್ಬಿಡ್ತಾರೆ. ಕೋಳಿ ಕಳ್ಳ ಟಗರು ಕಳ್ಳ ಆಗಿರುತ್ತೆ, ಕುರಿ ಕಳ್ಳ. ಅಬಾ ಏನು ಮಜಬೂತ್ ಆಗೈತೆ ಈ ತೋಟ. ಯಾರ್ದು? ನನ್ನದು ಅಂತ ಹೇಳಿದ್ರೆ ಅಹಂಕಾರದ ಮಾತಾಗೋಯ್ತದೆ. ಎಲ್ಲ ಭಗವಂತ ಕೊಟ್ಟಿರೋದು. ಏನು ವರ್ಷಕ್ಕೆ ಒಂದು 50-60 ಸಾವಿರ ಕಾಯಿ ಬಿಡ್ತದ? ಇದು ಇನ್ನೂ ಎಳೆ ಗಿಡ, ಈಗ ಒಂಬಾಳೆ ಹೊಡೆದದೆ. ಈ ಅಗ್ಗಲ್ಲದೆ ಒಂದು ದೊಡ್ಡ ತೋಟ.
ನೀವು ಹೇಳಿದಕ್ಕಿನ್ನ ಎರಡರಷ್ಟೇ ಬರ್ತದೆ. ಯಜಮಾನ್ರು ಅಂದ್ರೆ ನೀವೇ. ಏನ್ ನಯ, ಏನ್ ವಿನಯ, ಬಾ 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 ಬಾ. ನಮ್ದು ಏನೈತೆ ಎಲ್ಲ ಭಗವಂತನ ದಯ. ಏನೋ ನಮ್ಮಿಂದ ಒಂದು 4 ಜನಕ್ಕೆ ಉಪಯೋಗ ಆದರೆ ಅಷ್ಟೇ ಸಾಕು. ಕೂತೀರಿ, ನಮ್ಮ ಆಳು ಎಲ್ಲೋ ಹೋಗ್ಬಿಟ್ಟವನೆ. ನಿಮಗೆ ಕುಡಿಯೋಕೆ ಎಳ್ನೀರು ತಗೊಂಬರ್ತೀನಿ. ಸಾವುಕಾರು ಅಂದ್ರೆ ನೀವೇ. ಇರ್ಲಿ ಇರ್ಲಿ, ನಿಮ್ಮ ತಗರ್ಗೂ 2 ಎಳ್ನೀರು ತತ್ತೀನಿ. ಪಾಪ ಅದಕ್ಕೂ ಬಾಯಾರಿಕೆ ಆಗಿರ್ಬೇಕು. ಲೇ ಓ ಬಾ. ಟಗರಿಗೆ ಬರೀ ಪಂಪ್ ಸೆಟ್ ನೀರೇ ಸಾಕು. ತಗೊಳ್ಳಿ ಸ್ವಾಮಿ, ಕುಡೀರಿ. ಆಹಾ. ಸ್ವಾಮಿ, ಅಲ್ಲಿರೋ ಹೆಂಗಸರು ನಿಮ್ಮವ್ರನ? ನನ್ನ ಹೆಂಗಸರು ಅಂದರೆ ದೇವ್ರು ಮೆಚ್ಕೊಂಡನ. ನನ್ನ ಹೆಂಗಸರು, ನನ್ನ ಮಕ್ಕಳು, ನನ್ನ ತಗರು, ಇವೆಲ್ಲ ಯಾವುದು ಶಾಶ್ವತ ಸ್ವಾಮಿ ಪ್ರಪಂಚದಲ್ಲಿ? ಆಹಾ, ಎಂತ ಸರಳವಾದ ಮನುಷ್ಯರು ಸ್ವಾಮಿ, ಎಂತ ಸರಳವಾದ ಮನುಷ್ಯರು. ತಗೊಳ್ಳಿ ತಗೊಳ್ಳಿ, ಕುಡೀರಿ. ಮದುವೆಗೆ ಬಂದೆ ಅಂದ್ರಲ್ಲ, ಈ ತಗರ ಯಾಕೆ ಹಿಡ್ಕೊಂಬಂದ್ರಿ? ನಮ್ಮ ಊರಿನಾಗಿರೋ ಜನಕ್ಕೆ ಇದ್ರ ಮೇಲೆ ಕಣ್ಣಿದೆ. ನಾನು ಊರಲ್ಲೇ ಬಿಟ್ಟು ಬಂದ್ರೆ ಸುಮ್ಕೆ ಬಿಡ್ತಾರ? ಕಡ್ದು ಚರ್ಮ ಸುಲ್ದು ತಿಂದು ಬಿಡ್ತಾರೆ. ನಾನು ಬದುಕಿಲಾಡಿದ್ದೆ. ಮದುವೆಗೆ ನಡೆಸ್ಕೊಂಡೇ ಕರ್ಕೊಂಬಂದೆ, ಹಂಗೆ ನಡೆಸ್ಕೊಂಡೇ ಕರ್ಕೊಂಡು ಹೊಟ್ಟೈತೀನಿ. ಅದು ಸರಿನೇ. ಮದುವೆಗೆ ಅಂದ್ರಲ್ಲ, ಯಾರ ಮನೆಗೆ? ಅದೇ ನಮ್ಮ ನೆಂಟ ಅಪ್ಪಯ್ಯಣ್ಣ ಅಂತ, ಅವನು ಮದುವೆಗೆ ಬಂದೆ. ಆ ಹುಡುಗಿ ನಮ್ಮೂರ್ ಕಡೆದೆ, ಮಂಗಿ ಅಂತ. ನಾನು ಹೆಣ್ಣಿನ ಕಡೆ ಗಂಡಿನ ಕಡೆ 2 ಕಡೆಗೂ ನೆಂಟ. ಮದುವೆ ಮುಗಿಸ್ಕೊಂಡು ಹಂಗೆ ಬೀಗ್ರೂಟನ ಮುಗಿಸ್ಕೊಟ್ಟಾಗ ಅಂತ ಬಂದಿದ್ದೀನಿ. ಒಳ್ಳೇದು ಒಳ್ಳೇದು. ಅಪ್ಪಯ್ಯ ಬೀಗ್ರೂಟವ ಜೋರಾಗೆ ಮಾಡಿಸ್ತೀನಿ ಅಂತ ಹೇಳವನೆ, ತಿನ್ನೋವಷ್ಟು ಬಾಡಾಕ್ತೀನಿ ಅಂದವನೆ. ನಮ್ಮ ಅಪ್ಪಯ್ಯ ಒಳ್ಳೆ ಮನ್ಸ. ಯಜಮಾನ್ರೆ, ಕುಡಿಯೋದಕ್ಕೆ ನೀರು ಕೇಳಿದ್ಕೆ ಎಳ್ನೀರು ಕೊಟ್ಟಿದ್ರಿ. ಈ ಋಣನ ಹೆಂಗ್ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಇರ್ಲಿ ಇರ್ಲಿ, ನೀವು ಮದುವೆ ಮುಗಿಸ್ಕೊಂಡು ಹೋಗಕ್ಕೆ ಹೆಂಗಿದ್ರು 2 ದಿನ ಆಯ್ತದೆ. ಅಲ್ಲಿ ತಕ ಈ ತಗರನ್ನ ಏನು ಮಾಡ್ತೀರಿ? ನಮ್ಮೂರಲ್ಲಿ ಎಲ್ಲ ನಮ್ಮಂಗಿಲ್ಲ ಸ್ವಾಮಿ. ಕಳ್ಳನ ಮಕ್ಕಳು ಮಾಯಾ ಮಂತ್ರ ಮಾಡಿಬಿಟ್ಟು ಎಗರ್ಸ್ಕೊಂಡೆ ಹೊಂಟೈತಾರೆ. ನೋಡಕ್ಕೆ ಚರ್ಮ ಹಂಗೆ ಇರ್ತದೆ, ಒಳಗಲ್ ಬಾಡೆ ಖಾಲಿ ಆಗೋಗಿರ್ತದೆ. ಹಂಗ ನೋಡ್ರೆ, ದಯವಿಟ್ಟು ಇದನ್ನ 1 ದಿವಸ ಇಟ್ಕೊಳ್ಳಿ. ನಾನು ಮದುವೆ ಮುಗಿಸ್ಕೊಂಬಂದು ನಾಳೆ ಇದನ್ನ ಇಟ್ಕೊಂಡು ಹೊರಟೋಯ್ತೀನಿ. ನಲ್ಲಪ್ಪ, ಈ ಕಾಲದಲ್ಲಿ ಜನವ ಹಂಗೆ ತಟ್ಟಂತ ನಂಬ್ಯಾಡ್ದು. ಹಂಗೆ ನೋಡ್ರೆ ಈ ಊರಿಗೆ ನೀವೊಬ್ಬರೇ ಒಳ್ಳೆ ಜನ ಅಂತ ಕಾಣಿಸ್ತದೆ. ದಯವಿಟ್ಟು ಇವತ್ತು 1 ರಾತ್ರಿ ಅನ್ಕೊಳ್ಳಿ ಸ್ವಾಮಿ, ನಾಳೆ ಬೆಳಿಗ್ಗೆ ಕರ್ಕೊಂಡು ಹೊರಟೋಗ್ತೀನಿ. ನಾನು ಕೇಳಿದ್ರೆ ಈ ಮದುವೆನೂ ಬೇಡ, ಸೋಬ್ನೂ ಬೇಡ, ಸುಮ್ಮನೆ ತಗರು ಹಿಡ್ಕೊಂಡು ಊರಿಗೆ ಹೊಂಟೋಗು. ಹಂಗಂದ್ರೆ ಹೆಂಗೆ ಬುದ್ಧಿ? ಮದುವೆಗೆ ಅಂತ ಬಂದಿದ್ದೀನಿ, ಮದುವೆ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ಕೊತೀರಾ? ನೋಡ್ಕೊಳಕ್ಕೆ ನಾನು ಯಾರಪ್ಪ? ಎಲ್ಲ ಭಗವಂತನ ಇಚ್ಛೆ, ಆ ಶಿವನ ಇಚ್ಛೆ ಕಣಪ್ಪ. ಆಹಾ, ಅಪರಂಜಿನ ನಾನು ನೋಡಿರಲ್ಲ, ಈಗ ನಿಮ್ಮ ನೋಡಿದೆ. ಎಂಥ ಜನ ಬುದ್ಧಿ, ಎಂಥ ಜನ. ರಾಜ, ಬರ್ತೀನಿ ಕಣೋ, ಬರ್ತೀನಿ. ರಾಜ, ನನ್ನ ರಾಜ, ಅಯ್ಯೋ ನನ್ನ ಕೊತ್ತಂಬರಿ ಬೀಜ, ಬಾರೋ ನಿನ್ಗೆ ಆರಿಸ್ತೀನಿ ಮಸಾಲೆ ಖಾರವ.
ಅಜ್ಜಿ ಆಶೀರ್ವಾದ ಮಾಡಜ್ಜಿ. ಅಯ್ಯೋ ನಿನ್ ಮನೆ ಹಾಳಾಗೋಗ ನಾನು ನಿನ್ನಿಂದ ಒಂದೇ ವರ್ಷ ದೊಡ್ಡೋಳು ಕಣ. ನನ್ನ ಅಜ್ಜಿ ಅಂತ್ಯಾ? ಏನಪ್ಪ ಎಲ್ಲಿ ನಿಮ್ಮ ಯಜಮಾನ್ರು? ಪ್ಯಾಟೆಗೆ ಹೋಗವ್ರೆ. ಏನ್ ನಿನ್ನ ಹೆಸರು? ಓಬಾ ಅಂತ. ನನ್ನ ಹೆಸ್ರು ಹಾಕ್ಬೇಕು. ಹೋಗ್ಲಿ ಬಿಡು. ನಿನ್ನೆ ನಿಮ್ಮ ಯಜಮಾನ್ರು ನೀನು ಹುಡುಕ್ತಾ ಇದ್ರು, ಎಲ್ಲೋಗಿದ್ದೆ? ಮದ್ವೆ ಮುಗ್ದೋಯ್ತು ಬಿಡು. ಯಾರ್ದು? ನಿಮ್ದಾ? ನಂದಲ್ಲಯ್ಯೋ, ಅಪ್ಪ ಹೆಣ್ಣಂದು. ಓ, ಅಪ್ಪ ಹೆಣ್ಣಂದ. ಟಗರು ಹಿಡ್ಕೊಡೋಗಲ್ಲ ಅಂತ ಬಂದಿದ್ದೀನಿ. ಎಲ್ಲಿದೆ? ಹಿಡ್ಕೊಂಡೋಗು. ಯಾರು ಬೇಡ ಅಂದರು? ಎಲ್ಲಿ ಕಟ್ಟಾಕಿದ್ಯಾ? ಯೋ, ಯಾವ ಟಗರು ಏನ್ ಕತೆ? ನಿನ್ ಟಗರು ನೀನ್ ಹಿಡ್ಕೊಂಡೋಗ ನನ್ನೇನೋ ಯಾಕೆ ಹೇಳ್ತೀಯಾ? ಇವಾಗ ಹೇಳ್ದೆ ಹಿಡ್ಕೊಂಡೋಗು ಅಂತ. ಇವನ್ ಯಾವನ ಅವನು? ಬೆಳಿಗ್ಗೆನೆ ಬಂದು ನನ್ನ ತಲೆ ಕೆಡಿಸ್ಬೇಡ. ಅಲ್ಲ ನಿನ್ ಟಗರು ನೀನ್ ಹಿಡ್ಕೊಂಡೋಕೆ ನಂದೇ ನಪ್ಪಣೆ ಬೇಕು. ಒಳ್ಳೆ ನೀರಿಗೆ ದೊಣ್ಣೆ ನಾಯಕ್ ನಪ್ಪಣೆ ಅಂದಂಗೆ ಹೋಗಯ್ಯೋ. ಯಜಮಾನ್ರವ್ರೆ ಎಷ್ಟು ಒಳ್ಳೆಯವರು. ಇವ್ರೇನ್ ಇಂಥ ಕಂತ್ರಿ ಮಗ. ಒಬ್ಬಣ ನನ್ನ ರಾಜ ಎಲ್ಲಿ? ಯಾವ ರಾಜ ಏನ್ ಕತೆ? ಇಲ್ಲಿ ರಾಜನೂ ಇಲ್ಲ ರಾಣಿನೂ ಇಲ್ಲ. ಹೋಗಯ್ಯೋ. ರಾಜ ಅಂದ್ರೆ ನನ್ನ ಟಗರು, ಅದನ್ನ ನಿಮ್ಮ ಯಜಮಾನಿಗೆ ಹಾಕೊಟ್ಟೋಗಿದ್ದೆ. ಅದಕ್ಕೆ ಅವ್ರೇನಂದ್ರು? ಆ ದೇವ್ರು ನೋಡ್ಕೊತಾರೆ ಅಂದ್ರು. ಹಂಗಾರೆ ಆ ದ್ಯಾವ್ರನ್ನ ಕೇಳು, ನನ್ನೇನು ಕೇಳ್ತೀಯ? ಸಿಟ್ ಮಾಡ್ಕೊಬೇಡ ಹೋಗ್ಬೇಡ. ನೀನ್ ಹೇಳೋದ್ ನೋಡಿದ್ರೆ ನನ್ನ ಟಗರು ನೀನೇ ಕಟ್ಟಾಕಿದ್ಯಾ. ಎಲ್ಲೈತೆ ದಯವಿಟ್ಟು ಹೇಳು ಹೋಗ್ಬೇಡ. ಯೋ, ಇವನ್ ಯಾವನೇ ಅವನು? ಟಗರು ಟಗರು ಅಂತ ಒದ್ದಾಡ್ತಾ ಇದ್ಯಾ? ನಿನ್ ಟಗರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೋಗ್ಲಿ, ನಮ್ಮ ಯಜಮಾನ್ರ ಹೆಸರೇನಂತ ಗೊತ್ತಾ? ಅದು ಗೊತ್ತಿಲ್ಲ. ಅವರು ಬಹು ದೊಡ್ಡ ಮನುಷ್ಯರು. ದೇವ್ರು ಅಂದ್ರೆ ಬಹಳ ಭಕ್ತಿ ಅವ್ರಿಗೆ. ಯೋ, ನೀನ್ ಪುರಾಣ ಬೇಕಾಗಿಲ್ಲ ನನಗೆ. ನಮ್ಮ ಯಜಮಾನ್ರ ಹೆಸರು ಹೇಳ ಅಂದ್ರೆ ಏನು ಹೋಗೋಣ ಒಂದು? ಅಣ್ಣವ್ರು ಬೇಕಾಗಿತ್ತಂತೆ ಕಣಕೋ. ಯಜಮಾನ್ರ ಕಣವ. ಯಾರು? ಕೃಷ್ಣೇಗೌಡ್ರ? ಹೂ ಕಣವ, ಅವ್ರೆ. ಹೋಗ್ಬೇಡ, ನನ್ ಟಗರ್ ಕೊಟ್ಬಿಡಪ್ಪ. ಗೊತ್ತಾಯ್ತ, ನಾನು ಊರಿಗೆ ಹೋಗ್ಬೇಕು. ಇನ್ನೊಂದ್ ಸಾರಿ ಟಗರ್ ಗಿಗರು ಅಂತಂದೆ ಎತ್ತಿ ಬಾರಿಸ್ಬಿಡ್ತೀನಿ ನೋಡು. ಟಗರ ಅಂತೆ ಟಗರು. ಕೇಳೋಣ ಅಂದ್ರೆ ಯಜಮಾನ್ರು ಊರಾಗಿಲ್ಲ ಅಂತ ಯಾರು ಕೇಳಪ್ಪ? ಶಿವನೇ. ಹೋಗೋಣ, ಇವ್ನ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ನಡಿ ಹೋಗೋಣ. ನಡಿಯವ. ಟಗರು ಟಗರು ಅಂತ ಸುಮ್ಮನೆ ಸಾಯ್ತಾನೆ. ರಾಜ ರಾಜ ರಾಜ. ಏನ್ ಬೇಕು? ಕೃಷ್ಣೇಗೌಡ್ರು. ಚಟ್ನಿ ಹಾಕ್ಲಾ ಸಾಂಬಾರ್ ಹಾಕ್ಲಾ? ಏನು? ಕೃಷ್ಣೇಗೌಡ್ರಿಗೆ ಸಾಂಬಾರ್ ಹಾಕ್ತೀಯಾ? ಚಿತ್ರಾನ್ನ ತಯಾರಾಗೈತೆ. ನೀನ್ ಚಿತ್ರಾನ್ನಕ್ಕೆ ನಿಂಬೆಹಣ್ಣಿಂಡ. ನಂಗೆ ಕೃಷ್ಣೇಗೌಡ್ರು ಬೇಕು. ಅವ್ರಿಗೆ ಗರಂ ಗರಂ ಚಾಯ್ ಕೊಡು ಸಾಕು. ಅಷ್ಟ್ ಕೊಟ್ರೆ ಸಾಕು. ಅದನ್ನ ಹೇಳಕ್ ಇಟ್ಟೋದ್ ಬೇಕಾ? ಅದೇನ್ ಗಿರಾಕಿಗಳು ಬರ್ತೀರ ನಮ್ಮ ಹೋಟ್ಲಿಗೆ? ಕ್ಯೂಟ್ ನನ್ ಮಕ್ಳು, ನಾನೇನ್ ಹೇಳುದು ಕೇಳಕ್ಕೆ ಇಲ್ಲ. ಈ ನನ್ನ ಮಗ ಬೈದಿದ್ದು ನನ್ಗ? ಇಲ್ಲ ಅವನ್ಗವನೇ ಬೈಕಂತಾವನೆ. ನಿಮ್ಗೆ ಯಾವ ಗೌಡ್ರು ಬೇಕು? ಈ ಊರು ತುಂಬಾ ಬರೀ ಗೌಡ್ರೆ ತುಂಬ್ಕೊಂಬಿಟ್ಟವ್ರೆ. ಈ ತೆಂಗಿ ತೋಟ ಆಯ್ತಲ್ಲ, ಅದೇ ಹಳ್ಳದ ಪಕ್ಕ ದೊಡ್ಡ ತೋಟ, ಅದ್ರ ಯಜಮಾನ್ರು ಬೇಕು. ಯಾರೋ ಕೃಷ್ಣೇಗೌಡ್ರು. ಹೌದು ಬುದ್ಧಿ. ಆ ಕೃಷ್ಣೇಗೌಡ್ರು ದ್ಯಾವ್ರಂತ ಮನುಷ್ಯರು. ಆದ್ರೆ ಅವ್ರ ಆಳಿದಾರಲ್ಲ, ಬುಲ್ ಛತ್ರಿ ಅದರ ಮಗ. ಏನಾಯ್ತು? ಅದೇ ಮೊನ್ನೆ ಅಪ್ಪಯ್ಯನ ಮದುವೆಗೆ ಅಂತ ಬಂದಲ್ಲ, ಬರ್ಬೇಕಾದ್ರೆ ನನ್ನ ಜೊತೆಲಿ ರಾಜನ್ ಕರ್ಕೊಂಡ್ ಬಂದೆ. ಅದೇ ನನ್ ಟಗರು ಬುದ್ಧಿ. ಕರ್ಕೊಂಡು ನೀರ್ ಕುಡಿಯಂಗಾಯ್ತು. ಆ ತೋಟಕ್ಕೆ ಹೋದೆ. ಅಲ್ಲಿ ಕೃಷ್ಣೇಗೌಡಿದ್ರು. ಆಮೇಲೆ ಹಂಗನ್ಬಿಟ್ರಿ ಹೆಂಗೆ ಬುದ್ಧಿ. ದಯವಿಟ್ಟು ಇವತ್ತು ಒಂದೇ ಸಲ ಕೊಡಿ, ನಾಳೆ ಬೆಳಿಗ್ಗೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ನಲ್ಲಪ್ಪ, ಈ ಕಾಲದಲ್ಲಿ ಜನವ ಹಂಗ್ ತಟ್ಟಂತ ನಂಬ್ಯಾಡ್ದು. ನನ್ ರಾಜ, ನನ್ ಟಗರ್ನು ಕೃಷ್ಣೇಗೌಡ್ರನು ಬೀದಿಯಲ್ಲಿ ಹುಡುಕ್ತಾ ಇದೀನಿ ಕಣೋ, ಸಿಗ್ತಾನೆ ಇಲ್ಲ. ಯಾಕಣ್ಣ ನಗ್ತಾ ಇದ್ದೀರಾ? ಈಗ ಆ ಕೃಷ್ಣೇಗೌಡ್ರು ಹೆಂಗಿದ್ರು ಹೇಳು? ಕುಳ್ಳಿಗೆ ದಪ್ಗೆ ಒಳ್ಳೆ ಕರೆ ಕುಂಬಳಕಾಯಿ ತರ ಇದ್ದು ಕಣೋ. ಕೃಷ್ಣೇಗೌಡ್ರು ಕರ್ಗೆನ ಅವ್ರೆ, ಆದ್ರೆ ಕುಂಬಳಕಾಯಿ ತರ ಇಲ್ಲ. ಅವರು ಬೂತ್ ಸೋರೆಕಾಯಿ ತರ, ಕಣ್ಣುಗಳು ಕೆಂಡು ತರ, ಸುಂದ್ರಿ ಮಾಡೋ ಬೋಂಡ್ ತರ ಅವೆ. ಅವ್ರಿಗೆ ಕಣ ನನ್ ಟಗರ್ ಕೊಟ್ಟದ್ದು ಕೃಷ್ಣೇಗೌಡ್ರಿಗೆ. ಇದು ಅವ್ರದೇ ಕೆಲ್ಸ. ನಿನ್ ಹೆಸ್ರೇನು? ನಲ್ಲಪ್ಪ ಅಂತ. ಯಾಕವು?
ನೀನ್ ಮಾತಾಡಿದೆಲ್ಲ ಕೃಷ್ಣ ಗೊತ್ತಾದ್ರೆ ಆಮೇಲೆ ಅಲ್ಲಿ ಕಿತ್ಬಿಟ್ಟು ನಿನ್ ಜೋಬ್ 50 ರೂಪಾಯಿ ಕಳಿಸ್ತಾರ ಅಷ್ಟೇ. 50 ರೂಪಾಯಿ ಹಾ ಯಾಕವು? ಔಷಧಿ ನುಂಗು ಅಂತ. ಸುಂದ್ರಿ ಈ ನಲ್ಲಪ್ಪ ಹೇಳೋದು ನೋಡಿದ್ರೆ ನಮ್ ಕಡೆನೇ ಯಾರೋ ಇವ್ರಿಗೆ ಮೋಸ ಮಾಡ್ಬಿಟ್ಟವ್ರೆ. ಇವ್ರು ಟಗರಿ ಯಾರು ಕದ್ದಿರ್ಬೋದು? ಯಾರ್ ಕತ್ತಿರ್ಬೋದು? ಯಾರಿಗೆ ಹಂಗೆಲ್ಲ ಮಾಡ್ಬೇಡಿ ಕಣ ನಾವು. ನನ್ ರಾಜ ಇಲ್ಲಾಂದ್ರೆ ನನ್ ಜೀವನ ಹೊಟ್ಟಂತ ಕಣ. ಅದಿರ್ಲಿ, ಕೃಷ್ಣಗೌಡ್ರ ಮನೆ ಎಲ್ಲಣ್ಣ? ಯೋ ಹಂಗೆ ನಾವು ಹೋಗ್ಬಿಟ್ಟಿಯಾ. ನಾವು ಮನುಷ್ಯ ಅವ್ರ ಮನೆ ತಗೋ ಹಾಕಿಲ್ಲ. ನೀನ್ ಟಗರಲ್ಲಿ ಅಂತ ಹೋದ್ರೆ ಮುಕ್ ಕೊಡ್ ಕಳ್ಸ್ಬಿಡ್ತಾರ ಅಷ್ಟೇ. ಹೊಡೆದ ಹೊಡಿ ಬೇಡ ನಾವು. ನನ್ ಟಗರು ಸಿಕ್ಕರೆ ಸಾಕು. ಸೀಟಿ ಕೊಡೋಗಯ್ಯ. ಹೋಗವು ಬೇಡ, ಏನು ಬೇಡ.